Hello everyone, welcome to Square Catalyst and also welcome to 8th standard Ganit Prakash. So ನೀವು 8th standard videos na channel playlist ನಲ್ಲಿ ಹೋಗಿ ನೋಡಬಹುದು. So before that please subscribe to the channel. Yes, let's start the question. Okay, is a 156 is a ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ. ಸೊ ಏನು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಏನ್ ಬರಬೇಕು ಅಂದ್ರೆ ಫ್ಯಾಕ್ಟರ್ಸ್ ಪೇರ್ ಆಗಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಫ್ಯಾಕ್ಟರ್ಸ್ 2 ಮಾತ್ರ ಪೇರ್ ಆಗಿದೆ, 3 ಮತ್ತೆ 13 ಅನ್ನೋದು ಸಿಂಗಲ್ ನಂಬರ್ ಅಲ್ಲಿ ಇದೆ. ಸೊ ಅದರಿಂದ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. Okay, find whether 1156 and 2800 are perfect square using prime factorization. So let us do prime factorization. Okay, and 2800 ಎರಡಕ್ಕೂ prime factorization ಮಾಡಬೇಕು. So 2 5s are 10, 1 carry, it will become 15, 2 7s are 14, 1 carry, 2 8s are 16, 2 2s are 4, 1 carry, 2 8s are 16, 1 carry, 2 9s are 18. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇದು ನಿಮಗೆ 17 ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 17 ಅಲ್ಲಿ ಮಾತ್ರ ಬರೋದು. 17 17s are 218, ಅದಕ್ಕೆ ನಿಮಗೆ 1 to 20 ಕಂಪಲ್ಸರಿ ಸ್ಕ್ವೇರ್ ನಂಬರ್ಸ್ನ ಕಲೀರಿ. 17 1s. ಸೊ ಈಗ 156 ಪ್ರೈಮ್ ನಂಬರ್ಸ್ ಏನಾಯಿತು, ಪ್ರೈಮ್ ಫ್ಯಾಕ್ಟರ್ಸ್ 2 ಇಂಟು 2 ಇಂಟು 17 ಇಂಟು 17. ಸೊ ಈಗ ನೀವೇನು ಮಾಡಬೇಕು, ಗ್ರೂಪಿಂಗ್ ಮಾಡಬೇಕು. 2, ಸೊ ಎರಡು ಪೇರಲ್ಲಿದೆ ಅಲ್ವಾ, ಅಂದರೆ 2 2 ನಂಬರ್ಸ್ ಇದಾವೆ ಅಲ್ವಾ. ಸೊ ಐ ವಿಲ್ ಟೇಕ್ 2 ಫ್ರಮ್ ಹಿಯರ್, 17 ಫ್ರಮ್ ಹಿಯರ್. ಸೊ 1156 ರೂಟ್ ಏನಾಗಿರುತ್ತೆ, ಈ ನಂಬರ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಈ ಸ್ಟೆಪ್ ನೀಡಿಲ್ಲ, ಯು ಜಸ್ಟ್ ನೀಡ್ ಟು ನೋ ದಿಸ್ ಒನ್. ಓಕೆ, 1156 ಅನ್ನೋದು ಪೇರಲ್ಲಿದೆ, ಅದ್ರ ಫ್ಯಾಕ್ಟರ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಅದರಿಂದ ಇದೇನಾಗಿದೆ, ಪರ್ಫೆಕ್ಟ್ ಸ್ಕ್ವೇರ್. ನೀವು ರೂಟ್ ಕಂಡುಹಿಡಿಬೇಕು ಅಂದರೆ ಹೇಗೆ ಮಾಡ್ಬೋದು. ಓಕೆನಾ, ಇಲ್ಲಿಂದ ಒಂದು ನಂಬರ್ ಇಲ್ಲಿಂದ ಒಂದು ನಂಬರ್ ಪಿಕ್ ಮಾಡಿ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 1156 ರೂಟ್ ಆಗಿರುತ್ತೆ. ಸೊ ಎಷ್ಟಿದು ರೂಟು, 34. ಸೊ 34 ಸ್ಕ್ವೇರ್ ಇಸ್ 1156. ಸೊ ಇಟ್ ಇಸ್ ಅ ಸ್ಕ್ವೇರ್ ನಂಬರ್. ಸೊ ಎಸ್, ನೆಕ್ಸ್ಟ್ ಒನ್ 2800. ಸೊ ಇದನ್ನು ನಾನು 2 ಇಂದ ಮಾಡ್ಬೋದು. ಇಲ್ಲಿ 0 0 ಇದೆ, 10 ಇಂದ ಮಾಡ್ತೀನಿ ಅಂದರೆ ನೋ, 10 ಇಸ್ ನಾಟ್ ಅ ಪ್ರೈಮ್ ನಂಬರ್. ನಮಗೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೇಳಿದ್ದಾರೆ. ಓಕೆನಾ, 2 1s are 2 4s are 8 00, and again with 2 2 7s are 14 ಅಲ್ವಾ, 70. ಸೊ ಅಗೇನ್ ಐ ಕ್ಯಾನ್ ಡೂ ವಿತ್ 2 ಓನ್ಲಿ, ಯಾಕಂದ್ರೆ ಇದು ಈವನ್ ನಂಬರ್. 2 ಅಲ್ಲಿ ಆದ್ರೂ ಮಾಡ್ಬೋದು, 7 ಅಲ್ಲೇ ಮಾಡೋಣ, ಯಾಕಂದ್ರೆ 7 ಪ್ರೈಮ್ ನಂಬರ್ ಅಲ್ವಾ, ಈಸಿಯಾಗಿ ಡಿವೈಡ್ ಆಗುತ್ತೆ. 7 100s. ಸೊ ಈಗ ಮತ್ತೆ ಇದನ್ನ ನಾವು 5 ಅಲ್ಲಾದ್ರೂ ಮಾಡ್ಬೋದು, 2 ಅಲ್ಲಾದ್ರೂ ಮಾಡ್ಬೋದು. ಓಕೆ, ಐ ವಿಲ್ ಡೂ ವಿತ್ 2 10s, 2 5s. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಬರೆಯೋಣ. ಏನೇನು ಪ್ರೈಮ್ ಫ್ಯಾಕ್ಟರ್ಸ್, ಐ ವಿಲ್ ರೈಟ್ 2 ಫಸ್ಟ್. 2 ಎಷ್ಟು ಟೈಮ್ ಇದೆ, 4 ಇದೆ ಇಲ್ಲಿ. ಸೊ 2 ಇಂಟು 2 ಇಂಟು 2 ಇಂಟು 2. ನೆಕ್ಸ್ಟ್ 5 ಬರೆಯೋಣ, ಇಂಟು 5 ಇಂಟು 5 2 ಟೈಮ್ಸ್ ಇದೆ. ದೆನ್ ಲೆಫ್ಟ್ ವಿತ್ 7. ಓಕೆ, ಸೊ ಈಗ ನೀವೇನು ಮಾಡಬೇಕು, ಗ್ರೂಪಿಂಗ್ ಮಾಡಬೇಕು. ಸೊ ಪೇರ್ ಮಾಡ್ತೀನಿ ನಾನು. ಸೊ 7 ಮಾತ್ರ ಸಿಂಗಲ್ ಆಯಿತು. ಸೊ ಈಗ ಹೇಳಿ, ಇದು ಪರ್ಫೆಕ್ಟ್ ಸ್ಕ್ವೇರಾ ಇಲ್ವಾ. ಸೊ ಎಲ್ಲ ಪೇರಲ್ಲಿದೆ. 2 is also in pair, 2 5, but 7 single ಅಲ್ಲೇ ಇದೆ. ಸೊ ಆದ್ರಿಂದ ಐ ಕ್ಯಾನ್ ಕನ್ಕ್ಲೂಡ್ ದಟ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಆಗಲ್ಲ ಇದು. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ 1936. ಸೊ ಇದ್ರದ್ದು ರೂಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಓಕೆನಾ, ಅದ್ರದ್ನ ನೀವು ರೂಟ್ ಕಂಡುಹಿಡಿಬೇಕು ವಿತೌಟ್ ಆಕ್ಚುಯಲ್ ಕ್ಯಾಲ್ಕುಲೇಷನ್ನೇ ಪೂರ್ತಿ ಮಾಡದೆ ನೀವು ಹೇಗೆ ರೂಟ್ ಕಂಡುಹಿಡಿಬೋದು ಅಂತಂದ್ರೆ ಯು ಕ್ಯಾನ್ ಡೂ ಇಟ್. ಇದು ಪರ್ಫೆಕ್ಟ್ ಸ್ಕ್ವೇರಿಗೆ ಮಾತ್ರ ಕಂಡುಹಿಡಿಯೋಕ್ಕಾಗೋದು. ಓಕೆನಾ, ಸೊ ದ ನಂಬರ್ ಇಸ್ 1936. ಸೊ ಇದ್ರದ್ದು ರೂಟ್ ಹೇಗೆ ಕಂಡುಹಿಡಿಯೋದು ಅಂದರೆ ಇದ್ರದ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ನ ನೀವು ಗೆಸ್ ಮಾಡಿ. ಸೊ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಏನು ಬರುತ್ತೆ ಅಂತಂದರೆ 40 ಸ್ಕ್ವೇರ್. 40 ಸ್ಕ್ವೇರ್ ಏನು ಅಂತಂದರೆ 40 ಸ್ಕ್ವೇರ್ ಇಸ್ 1600. ಓಕೆ, ಸೊ ನೆಕ್ಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಬಂದು 50 ಸ್ಕ್ವೇರ್. ಸೊ 50 ಸ್ಕ್ವೇರ್ ಎಷ್ಟು, 2500. ಸೊ ಈ ಎರಡು ನಂಬರ್ ಮಧ್ಯ ತಾನೇ ಬರುತ್ತೆ 1936. ಅಬ್ಸರ್ವ್ ಮಾಡಿ, 1600 ಇಂದ 2500 ಒಳಗೆ ಬರುತ್ತೆ. ಸೊ ದೇರ್ ಫೋರ್ ಐ ಕ್ಯಾನ್ ಸೇ ದ್ಯಾಟ್ ದ ನಂಬರ್ 1936 ಇದು ಯಾವುದ್ರ ನಡುವೆ ಬರುತ್ತೆ ಅಂತಂದ್ರೆ ಬಿಟ್ವೀನ್ 40 ಸ್ಕ್ವೇರ್ ಆ್ಯಂಡ್ 50 ಸ್ಕ್ವೇರ್. 40 ಸ್ಕ್ವೇರ್ ಮತ್ತು 50 ಸ್ಕ್ವೇರ್ ಮಧ್ಯೆ ಇದು ಬರುತ್ತೆ. ಬಟ್ ನನಗೆ ಇನ್ನೂ ಪ್ರಿಸೈಸ್ ಆಗಿ ಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಬರುತ್ತೆ, ಇವೆರಡರ ಮಧ್ಯೆ ಯಾವ ನಂಬರ್ ಇದೆ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ ಮಿಡಲ್.
40 ಮತ್ತು 50ಗೆ ಎಕ್ಸಾಕ್ಟ್ ಮಿಡಲ್ 45 ಬರುತ್ತಲ್ವಾ, 45 ಸ್ಕ್ವೇರ್ ಅಂದರೆ ಯಾವ್ಯಾವ ನಂಬರ್ ಎಂಡ್ಸ್ ವಿತ್ 5. ಇಲ್ಲೊಂದು ಟ್ರಿಕ್ ಬರುತ್ತೆ. ಏನು ಒಂದು ಟ್ರಿಕ್, ಅದರದ್ದು ಸ್ಕ್ವೇರ್ ನಂಬರ್ಸ್ನ ಕಂಡುಹಿಡಿಯೋದಕ್ಕೆ. ಏನದು ಟ್ರಿಕ್ ಅಂತಂದರೆ 5 ಇದೆಯಲ್ಲ, 5 ಸ್ಕ್ವೇರ್ ಎಷ್ಟು, 25ನ ಫಸ್ಟ್ ಬರೀರಿ. ಓಕೆ, 5 ಸ್ಕ್ವೇರ್ ಇಸ್ 25. 4 ಏನಿದೆ ಇದ್ರದ್ದು ನೆಕ್ಸ್ಟ್ ನಂಬರ್ ಏನು, 1 2 3 4 ಆದಮೇಲೆ 5 ಬರುತ್ತಲ್ವಾ, 4 ಇಂಟು 5 ಮಲ್ಟಿಪ್ಲೈ ಮಾಡಿ ಬರೀಬೇಕು, ದಟ್ ಇಸ್ 20. ಸೊ ನೀವು ಇದನ್ನ ಈ ರೀತಿನಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು, ಅಥವಾ ನೀವು 45 ಸ್ಕ್ವೇರ್ನ 40 + 5 ಹೋಲ್ ಸ್ಕ್ವೇರ್ ಮಾಡಿ a² + b² + 2ab ಈ ಫಾರ್ಮುಲಾ ಯೂಸ್ ಮಾಡಿನಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ ಇದೊಂದು ಟ್ರಿಕ್ ನಿಮಗೆ ನೆನಪಿರಲಿ, ಯಾಕಂದರೆ ಇದು ಮಾಡಿದ್ರೂ ನಿಮಗೆ ಕನ್ಫರ್ಮೇಷನ್ಗೆ ಈ ರೀತಿ ಚೆಕ್ ಮಾಡ್ಕೋಬೋದು. ಸೊ 2025 ಅಂದರೆ 2025 ಇಸ್ ದ ಆನ್ಸರ್ ಫಾರ್ 45 ಸ್ಕ್ವೇರ್. ಓಕೆ, ಸೊ ಯಾಕೆ ಇದನ್ನು ಕಂಡುಹಿಡಿತಾ ಇದ್ದೀವಿ ಅಂತಂದರೆ ಈ ಹೋಲ್ ಪ್ರಾಬ್ಲಮ್ಮೇ ಒಂದು ಟ್ರಿಕ್. ಹೇಗೆ ಕಂಡುಹಿಡಿಯೋದು ಅನ್ನೋ ಒಂದು ಟ್ರಿಕ್. ಇದು ಏನಕ್ಕೆ ನಾನು ಕಂಡೀಷನ್ ಫಸ್ಟೇ ಹೇಳಿದೆ ನಿಮಗೆ, ಏನಾಗಿರಬೇಕು ಇದು ಫಸ್ಟು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲೇಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ರೆ ಮಾತ್ರ ನಾವು ಈ ಟ್ರಿಕ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆ ಗೊತ್ತು, ಯಾವಾಗೆಲ್ಲ ನಂಬರ್ ಎಂಡ್ ಆಗುತ್ತೋ 6ಇಂದ ಡಿಜಿಟು, ಅದರದ್ದು ಸ್ಕ್ವೇರ್, ಇಲ್ಲಿ ಏನೇ ನಂಬರ್ ಇರಲಿ 36 76 ಏನೋ ಇರಲಿ, ಲಾಸ್ಟ್ 6 ಇತ್ತು ಅಂದರೆ ಅದರದ್ದು ಪರ್ಫೆಕ್ಟ್ ಸ್ಕ್ವೇರ್ ಎಂಡಿಂಗ್ ನಂಬರ್ ಏನಾಗಿರುತ್ತೆ, 6 ಆಗಿರುತ್ತೆ ಅಲ್ವಾ. ಆ್ಯಂಡ್ ಇನ್ಯಾವಾಗ 6 ಆಗಿರುತ್ತೆ, 4 ಬಂದಾಗಲೂ ಕೂಡ 6 ಆಗಿರುತ್ತೆ. 4 ಸ್ಕ್ವೇರ್ ಇಸ್ 16, ಲಾಸ್ಟ್ ನಂಬರ್ 6 ಆಗಿರುತ್ತೆ. ಸೊ ನೀವು 14 ಸ್ಕ್ವೇರ್ ಅಬ್ಸರ್ವ್ ಮಾಡಿ, ಯಾವ ನಂಬರ್ ಆದ್ರೂ ಅಬ್ಸರ್ವ್ ಮಾಡಿ, ಎಂಡಲ್ಲಿ 4 ಇತ್ತು 6 ಇತ್ತು ಅಂದರೆ ಎಂಡಿಂಗ್ ನಂಬರ್ ಏನು ಬರುತ್ತೆ, 6. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಂಡ್ ನಂಬರ್ ಏನಿದೆ ನಮಗೆ ಗಿವನ್ ನಂಬರಲ್ಲಿ 6 ಇದೆ. ಸೊ ಇಲ್ಲಿ 6 ಬರಬೇಕು ಅಂತಂದರೆ ಅದ್ರದ್ದು ಸ್ಕ್ವೇರ್ ನಂಬರ್ಸ್ ಏನಿರುತ್ತೆ ಅಂದರೆ ರೂಟು, ಅದಕ್ಕೆ ಎಂಡಿಂಗ್ ನಂಬರ್ ಏನಾಗಿರಬೇಕು, 6 ಅಥವಾ 4 ಆಗಿರಬೇಕು. ಓಕೆ, ದ ಕ್ಲೂ ಹಿಯರ್ ಇಸ್, ಕ್ಲೂ ಏನಿದೆ, ಎಂಡಿಂಗ್ ನಂಬರ್ ಅಥವಾ ಎಂಡಿಂಗ್ ಡಿಜಿಟ್ ಏನಾಗಿರುತ್ತೆ, 4 ಆರ್ 6. ಇದೆಲ್ಲ ಓಕೆ ಮ್ಯಾಮ್, ಬಟ್ ಇದು ಯಾಕೆ ಅಂತಲೂ ನೀವು ಕೇಳ್ಬೋದು. ಓಕೆ, 4 ಅನ್ನೋದು 5ಗಿಂತ ಮುಂಚೆ ಆ್ಯಂಡ್ 6 ಅನ್ನೋದು 5 ಆದಮೇಲೆ ಅಲ್ವಾ. ಸೊ 5 ನಂಬರ್ಗಿಂತ ಮುಂಚೆ 4 ಬರುತ್ತೆ, ಆಮೇಲೆ 6. ಸೊ ನಾನೀಗೇನು ಕಂಡಿಡಿದೆ, 45 ಸ್ಕ್ವೇರ್ ಕಂಡಿಡಿದೆ. ಏನು ಬಂತು, 2025. ನಂಬರ್ ಅಬ್ಸರ್ವ್ ಮಾಡಿ, 1936 ಇದೆ. ಅಂದರೆ ಇದಕ್ಕಿಂತ ಕಡಿಮೆ ಇದೆ ಅಲ್ವಾ ವ್ಯಾಲ್ಯೂ. ಕಡಿಮೆ ಇದೆ ಅಂದರೆ ಆಬ್ವಿಯಸ್ಲಿ ಅದು 44ದು ಸ್ಕ್ವೇರ್ ಆಗಿರುತ್ತೆ. ಸೊ 2025ಗಿಂತ ಜಾಸ್ತಿ ನಂಬರ್ ಇತ್ತು ಅಂದರೆ ಇಟ್ ವಿಲ್ ಬಿ 46 ಸ್ಕ್ವೇರ್ ಆಗಿರ್ತಿತ್ತು. ಬಟ್ ನಮ್ಗೆ ಆನ್ಸರ್ ಏನೀಗ 44 ಸ್ಕ್ವೇರ್. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಟ್ರಿಕ್ ಚೆನ್ನಾಗಿದೆ ಅಲ್ವಾ. ಎಸ್, ಸೊ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, 1936 ನಾವು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 1936 ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಸೊ ಈ ನಂಬರ್ ಎಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಫಸ್ಟ್ ನಾವು ಅಪ್ರಾಕ್ಸಿಮೇಟ್ ಆಗಿ ಕಂಡುಹಿಡಿತಾ ಇದ್ದೀವಿ. ಸೊ 1936 ಎಲ್ಲಿಂದ ಬರುತ್ತೆ ಅಂದರೆ 1600 ಮತ್ತು 2500 ನಡುವೆ ಬರುತ್ತೆ. ಅದು 40 ಸ್ಕ್ವೇರ್ ಮತ್ತು 50 ಸ್ಕ್ವೇರ್ ಮಧ್ಯೆ ಈ ನಂಬರ್ ಬರುತ್ತೆ. ಸೊ ನಾವೀಗ 6ನ ಅಬ್ಸರ್ವ್ ಮಾಡಿದ್ವಿ, ಲಾಸ್ಟ್ ನಂಬರ್. ಸೊ 6 ಬರ್ತಿದೆ ಅಂದರೆ ಅದರದ್ದು ರೂಟಲ್ಲಿ 6 ಇರಬೇಕು, ಇಲ್ಲ 4 ಇರಬೇಕು. ಯಾಕಂದರೆ ಇವೆರಡು ಇದ್ದರೆ ಮಾತ್ರ ಅದರದ್ದು ಸ್ಕ್ವೇರ್ ನಂಬರ್ 6 ಆಗಿರೋಕ್ಕೆ ಸಾಧ್ಯ. ಓಕೆ, ಸೊ ನಾವೀಗ 40 ಮತ್ತು 50 ಮಧ್ಯ 45 ಇರುತ್ತೆ. ಅದಕ್ಕೆ ಟ್ರಿಕ್ ಇದೆ, ಅದನ್ನು ಈಸಿಯಾಗಿ ಕಂಡುಹಿಡಿಬೋದು. ಓಕೆನಾ. ಸೊ 20 ಮತ್ತು 25 ಅಂತ ಬಂತು. ಸೊ ನಂಬರ್ನ ಅಬ್ಸರ್ವ್ ಮಾಡಿದ್ವಿ, 25ಗಿಂತ ಕಡಿಮೆ ಇರೋದ್ರಿಂದ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ 44 ಸ್ಕ್ವೇರ್. ಯಾಕಂದರೆ 45ಗಿಂತ ಹಿಂದೆ ಬರೋ ನಂಬರು ಲಾಸ್ಟಲ್ಲಿ ಎಂಡ್ ಆಗೋದು 4 ಅಂತಂದರೆ ಅದು 44 ಸ್ಕ್ವೇರ್. ಇಸ್ಂಟ್ ಇಟ್ ಈಸಿ. ಓಕೆ, 40 ಮತ್ತು 45 ಮಧ್ಯ ಬರುತ್ತೆ ಅಂತಲೂ ನಮಗೆ ಗೊತ್ತಾಯಿತು. ಅಲ್ಲಿರೋ ನಂಬರ್ ಯಾವುದು, 44. ಸೊ ಈ ರೀತಿ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು ಆ ರೀತಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಸೊ ಎಸ್, ಸೊ ನೆಕ್ಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ ಅಂತಂದರೆ ಎಸ್ 2500. ಸೊ 2500 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆನಾ. ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಇದ್ದಾಗ ನಮಗೆ ಈಸಿಯಾಗಿ ಕಂಡುಹಿಡಿಬೋದು, ಗೆಸ್ ಮಾಡಿ ಕಂಡುಹಿಡಿದ್ಬಿಡ್ಬೋದು. ಬಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗ ಅಲ್ಲ ಅಂತ ಗೊತ್ತಾಗುತ್ತೆ, ನಾವು ನಿಯರೆಸ್ಟ್ ನಂಬರ್ನ ಕಂಡುಹಿಡಿಬೋದು. ಸೊ ಈಗ 2500 ನಿಯರೆಸ್ಟ್ ನಂಬರ್ನ ನೀವು ಚೆಕ್ ಮಾಡಿ, ಯಾವುದು ರೂಟಲ್ಲಿ ಬರ್ಬೋದು 2500. ಸೊ ಅದು ಎಲ್ಲಿಂದ ಬರುತ್ತೆ, 100 ಮತ್ತು 400 ಮಧ್ಯ ಅಲ್ವಾ. 100 ಮತ್ತು 400, 100 ಅಂದರೆ 10, 400 ಅಂದರೆ 20. ಸೊ 10 ಸ್ಕ್ವೇರ್ 20 ಸ್ಕ್ವೇರ್ ಮಧ್ಯ 2500 ಬರುತ್ತೆ. ಸಾರಿ, 250, ನಾಟ್ 2500, ಇಟ್ ಇಸ್ 250.
ಓಕೆ, ಕೆಲವು ಸತಿ ನಾನು ಕರೆಕ್ಟಾಗಿ ಬರೀತಿರ್ತೀನಿ, ಹೇಳಿರೋದು ರಾಂಗ್ ಆಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ವಿತ್ ದ್ಯಾಟ್. ಸೊ 250 ಯಾವುದ್ರ ಮಧ್ಯೆ ಬರುತ್ತೆ? 10 ಸ್ಕ್ವೇರ್ ಮತ್ತು 20 ಸ್ಕ್ವೇರ್ ಮಧ್ಯ. ಓಕೆ, ನಮಗಿದ್ರ ಮಧ್ಯ 15 ಸ್ಕ್ವೇರ್ ಕೂಡ ಗೊತ್ತು. 15 ಸ್ಕ್ವೇರ್ ಅಂದ್ರೇನು? 225. ಸೊ 225. ಸೊ ಈಗ ನಾವೇನು ಹೇಳ್ಬೋದು? 15 ಸ್ಕ್ವೇರ್ ಮತ್ತು 20 ಸ್ಕ್ವೇರ್ ಮಧ್ಯ ಇದೆ ಅಂತ ಹೇಳ್ಬೋದು ಈ ನಂಬರ್ ಅಲ್ವಾ? ಸೊ 15 ಸ್ಕ್ವೇರ್ ಇಸ್ 225. 225ಗಿಂತ ಜಾಸ್ತಿ ಇದೆ ಅಲ್ವಾ? ಸೊ 15 ಮತ್ತು 20 ಮಧ್ಯ 250 ಇದೆ. ಇನ್ನೂ ಪ್ರಿಸೈಸ್ ಆಗಿ ಮಾಡೋಣ, 16 ಸ್ಕ್ವೇರ್ ಚೆಕ್ ಮಾಡೋಣ. 16 ಸ್ಕ್ವೇರ್ ಎಷ್ಟು? 256. ಸೊ ನೋಡಿ, 250 ಇದೆ, 256. ಸೊ ವಿ ಕ್ಯಾನ್ ಸೇ ದಟ್ ಬಿಟ್ವೀನ್ 15 ಮತ್ತು 16 ಮಧ್ಯ ಇದೆ ಅಲ್ವಾ? ಇವೆರಡರ ಮಧ್ಯ 250 ಇದೆ. ಸೊ ನಾವು ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಬಂದಾಗ ಎಕ್ಸಾಕ್ಟ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 250 ಸ್ಕ್ವೇರ್ನ ನಾವೇನಂತ ಬರೀತೀವಿ? 16 ಸ್ಕ್ವೇರ್. ಯಾಕಂತಂದರೆ ಜಸ್ಟ್ 6 ನಂಬರ್ ಅಷ್ಟೇ ಡಿಜಿಟ್ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 15, ನಾಟ್ ಎಕ್ಸಾಕ್ಟ್ಲಿ 15, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ನಾವು ರೂಟ್ ಅಂತ ಕಂಡಿಡಿದಾಗ 250ಗೆ ಅಪ್ರಾಕ್ಸಿಮೇಟ್ಲಿ ನಾವು 16 ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ 16ಗಿಂತ ಸ್ಲೈಟ್ ಕಮ್ಮಿ ಇರುತ್ತೆ ಅಷ್ಟೇ, ಒಂದು ಚೂರು ಕಮ್ಮಿ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಎಸ್, ವಿ ಕ್ಯಾನ್ ಗೋ ವಿತ್ ದಟ್ ಅಪ್ರಾಕ್ಸಿಮೇಷನ್ ವೇ. ಸೊ ಇದು ಕಂಪ್ಲೀಟ್ ಅಪ್ರಾಕ್ಸಿಮೇಷನ್ ಆಗಿರುತ್ತೆ. ಸೊ ಇಲ್ಲೊಂದು ಕ್ವೆಶನ್ ಇದೆ ನೋಡಿ. ಅಖಿಲ್ ಹ್ಯಾಸ್ ಅ ಸ್ಕ್ವೇರ್ ಪೀಸ್ ಆಫ್ ಕ್ಲಾತ್ ಆಫ್ ಏರಿಯಾ 125 ಸೆಂಟಿಮೀಟರ್. ಸೊ ಎಷ್ಟಿದೆ ಏರಿಯಾ? 125 ಸೆಂಟಿಮೀಟರ್ ಸ್ಕ್ವೇರ್ ಇದೆ. He wants to know if he can cut out a square hand kerchief of side 15 centimeter. ಸೊ ಏರಿಯಾ ಇಷ್ಟಿದೆ ಆ ಕ್ಲಾತ್ದು, ಬಟ್ ಅವ್ನಿಗೆ ಏನಂತ ಕಟ್ ಮಾಡಬೇಕು ಅಂತಿದೆ ಅಂದರೆ ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಶೇಪಲ್ಲಿ 15 ಸೆಂಟಿಮೀಟರ್ನ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಬೇಕು ಅಂತಿದೆ. ಸೊ 15 ಸೆಂಟಿಮೀಟರ್ ತಗೊಂಡ್ರೆ ಏರಿಯಾ ಎಷ್ಟು ಬೇಕು ಚೆಕ್ ಮಾಡಿ. ಅವ್ರ ಕ್ವೆಶನ್ ಕಂಪ್ಲೀಟ್ ಹೋದೋಣ. ಇಫ್ ನಾಟ್, ಹಿ ವಾಂಟ್ಸ್ ಟು ನೋ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಕರ್ಚಿಫ್ ದ್ಯಾಟ್ ಕ್ಯಾನ್ ಬಿ ಕಟ್ ಔಟ್ ಫ್ರಮ್ ದಿಸ್ ಪೀಸ್ ಆಫ್ ಕ್ಲಾತ್ ವಿತ್ ಅನ್ ಇಂಟೀಜರ್ ಸೈಡ್ ಲೆಂತ್. ಓಕೆನಾ? ಸೊ ಇಂಟೀಜರ್ ಸೈಡ್ ಲೆಂತ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಡೆಸಿಮಲ್ ಯೂಸ್ ಮಾಡಬಾರ್ದು ನಾವು ಇಲ್ಲಿ ಅಂತ. ಓಕೆ, ಸೊ 15 ಮೆಜರ್ಮೆಂಟಲ್ಲಿ ಅವನು ಕಟ್ ಮಾಡಬೇಕು ಅಂತಿದ್ದಾನೆ. ಅದನ್ನು ನಾವು ಚೆಕ್ ಮಾಡಿ ಹೇಳಬೇಕು 15 ಆಗುತ್ತಾ ಇಲ್ವಾ. ಆಗಿಲ್ಲ ಅಂದರೆ ಯಾವ ನಂಬರ್ ಆಗುತ್ತೆ ಅಂತ ನಾವು ಹೇಳಬೇಕು. ಓಕೆನಾ? ಸೊ ನಾವಿಲ್ಲಿ ಅಪ್ರಾಕ್ಸಿಮೇಟ್ ಏನು ಕಂಡುಹಿಡಿಬೇಕು? ಅಪ್ರಾಕ್ಸಿಮೇಟ್ ಆಗಿ ಅದ್ರದ್ದು ರೂಟ್ ಕಂಡುಹಿಡಿಬೇಕು. ಯಾಕಂತಂದರೆ ಏರಿಯಾ ಆಫ್ ದ ಸ್ಕ್ವೇರ್ ಅಂದ್ರೇನು? ಸೈಡ್ ಇಂಟು ಸೈಡ್. ಅಂದರೆ ಐ ಕ್ಯಾನ್ ರೈಟ್ ಸೈಡ್ನ ನಾನು ಏನಾದರೂ ಎ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಎ ಸ್ಕ್ವೇರ್ ಅಂತ ಬರೀಬೋದಲ್ವಾ. ಸೊ ಅಂದರೆ ಏನರ್ಥ? ನಂಬರ್ದು ನಮಗೆ ರೂಟ್ ಬೇಕು. ಎ ವ್ಯಾಲ್ಯೂ ಅಂದ್ರೇನು? ಈ ನಂಬರ್ದು ರೂಟ್. ಸೊ ನಮಗೆ ಎ ಕೊಟ್ಟಿದ್ದಾರೆ. ಎ ಎಷ್ಟು? 125. ಸೊ 125 ರೂಟ್ ಕಂಡುಹಿಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಅಥವಾ ಫಸ್ಟ್ ಕ್ವೆಶನ್ ಏನಿದೆ, 15 ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಅಂದರೆ 15 ಸ್ಕ್ವೇರ್ ಮಾಡೋಣ. 15 ಸ್ಕ್ವೇರ್ ಎಷ್ಟು? 225. 225 ಎಲ್ಲಿ? 125 ಎಲ್ಲಿ? ಸೊ ನಮಗೆ 15ಇಂದ ಸಾಧ್ಯನೇ ಇಲ್ಲ ಕಟ್ ಮಾಡೋದಕ್ಕೆ. ಓಕೆನಾ? 15 ಯಾಕಂದರೆ ಕ್ಲಾತ್ ಚಿಕ್ಕ ಇದೆ, ಇನ್ನೆಲ್ಲಿ 15 ಮೆಜರ್ಮೆಂಟ್ ಆಗುತ್ತೆ. ಸೊ 125 ಅಪ್ರಾಕ್ಸಿಮೇಟ್ ರೂಟ್ ತೊಗೊಳ್ಳೋಣ. 125 ಯಾವುದಕ್ಕೆ ನಿಯರೆಸ್ಟ್ ಇದೆ ಚೆಕ್ ಮಾಡಿ. ಸೊ 11 ಸ್ಕ್ವೇರ್ ಎಷ್ಟಿದೆ? 11 ಸ್ಕ್ವೇರ್ ಇಸ್ 121. ಸೊ 121ಗಿಂತ 12 ಸ್ಕ್ವೇರ್ ನೀವು ಚೆಕ್ ಮಾಡಿದ್ರೆ 144 ಆಗಿಬಿಡುತ್ತೆ. ಸೊ 144 ಇಸ್ ಬಿಗ್ ನಂಬರ್ ದನ್ ದಿಸ್ ಒನ್. ಸೊ 11 ನಿಯರೆಸ್ಟ್ ಇರೋದು, ಮತ್ತು ಕಡಿಮೆನೂ ಕೂಡ ಇರಬೇಕು. ಯಾಕಂದರೆ ನಾವು ಕ್ಲಾತ್ನ ಕಟ್ ಮಾಡಬೇಕು, ಎಕ್ಸ್ಟ್ರಾ ತೊಗೊಳಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಆಗಿ ಬಿಗ್ಗರ್ ವ್ಯಾಲ್ಯೂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಕ್ಲಾತ್ ಕಟ್ ಮಾಡಬೇಕು ನಾವು. ಅದಕ್ಕೋಸ್ಕರ ನಾವು 11ನ ತೊಗೋಬೋದು, ವಿಚ್ ಇಸ್ ಸೋ ನಿಯರ್. ಓಕೆನಾ? ಒಂದು ಸ್ವಲ್ಪ ಕಟ್ ಮಾಡ್ತೀವಿ, ಸೊ ದಟ್ ವಿಲ್ ಬಿ ವೇಸ್ಟೆಡ್. ಆ್ಯಂಡ್ ವಿ ಕ್ಯಾನ್ ಗೋ ವಿತ್ ದಿಸ್ 11 ಸೆಂಟಿಮೀಟರ್. ಸೊ 11 ಸ್ಕ್ವೇರ್ ಇಸ್ 121, 12 ಸ್ಕ್ವೇರ್ 144 ಆಗುತ್ತೆ. 144 ಅ ಲಾರ್ಜ್ ನಂಬರ್. ಸೊ ವಿ ಕ್ಯಾನ್ ಗೋ ವಿತ್ 11 ಸೆಂಟಿಮೀಟರ್. ಸೊ ಇವನಿಗೆ ಏನು ಸೊಲ್ಯೂಷನು? 11 ಸೆಂಟಿಮೀಟರಲ್ಲಿ ಮೆಜರ್ಮೆಂಟ್ ತೊಗೊಂಡು ಸ್ಕ್ವೇರ್ ಸೈಜಾಗಿ ಕಟ್ ಮಾಡ್ಬೋದು. ಓಕೆ, ಸೊ ನಾವು ಫಿಗರ್ ಇಟ್ ಔಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ವಾಚ್ ದ ಕಂಪ್ಲೀಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.